ವರ್ಷಗಳಿಂದ ರಸ್ತೆ ಕಾಮಗಾರಿ ಇಲ್ಲ. ಅಧಿಕಾರಿಗಳು ರಾಜಕಾರಣಿಗಳ ವಿರುದ್ಧ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಪ್ರತಿಭಟನೆ. ಆನೇಕಲ್ ತಾಲೂಕಿನ ಬಸಾಪುರ, ಲಕ್ಷ್ಮೀಪುರ, ಮುತ್ತೂರು, ಹರೇಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸುಮಾರು 20 ವರ್ಷಗಳಿಂದ ಹದಗೆಟ್ಟ ಸ್ಥಿತಿಯಲ್ಲಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಿಪಬ್ಲಿಕ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಅವರ ನೇತೃತ್ವದಲ್ಲಿ ಹಾಗೂ ಡಾ ದಲಿತ್ ಚಿನ್ನಪ್ಪ ಅವರ ಮುಂದಾಳತ್ವದಲ್ಲಿ ಪ್ರತಿಭಟನಾಕಾರರು ಮೊದಲು ಆನೇಕಲ್ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿದ್ರು. ಬಳಿಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಸ್ತೆ ಕಾಮಗಾರಿಯನ್ನ ತಕ್ಷಣ ಆರಂಭಿಸುವಂತೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಂಪಲಘಟ್ಟ ರವಿ, ಆನೇಕಲ್ ತಾಲೂಕು ಅಧ್ಯಕ್ಷ ಮೇಡಹಳ್ಳಿ ಮುರಳಿ, ಜಿಲ್ಲಾ ಅಧ್ಯಕ್ಷ ಹೆಬ್ಬಗೋಡಿ ಮುನ್ರಾಜು, ಜಿಲ್ಲಾ ಗೌರವಾಧ್ಯಕ್ಷ ದೊಡ್ಡಹಗಡೆ ಯಲ್ಲಪ್ಪ, ರೈತ ಸಂಘದ ಮುಖಂಡರು ಹಾಗೂ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪ್ರತಿಭಟನಾಕಾರರು ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ವಿಳಂಬ ಮಾಡದೆ ತಕ್ಷಣ ಕೈಗೆತ್ತಿಕೊಳ್ಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಧಿಕಾರದ ಅಮಲನ್ನು ಮೈಗಂಟಿಸಿಕೊಂಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ರಸ್ತೆಗಳು ಮತ್ತೆ ಮೂಲಭೂತ ಸೌಕರ್ಯಗಳು ತಾಲೂಕಿನಲ್ಲಿ ತುಂಬಾ ಅವ್ಯವಸ್ಥೆಗೆ ಒಳಪಟ್ಟಿದೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಪರವಾಗಿ ಸೂಕ್ತವಾದ ಕ್ರಮ ಜರುಗಿಸಿ ಏನದಕ್ಕೆ ಸೊಲ್ಯೂಷನ್ ಇದೆ ಅದನ್ನ ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಯಾಕಂದ್ರೆ ಜನ ತುಂಬಾ ಬೇಸತ್ತೋಗಿದ್ದಾರೆ. ಅವರು ಮೊನ್ನೆಲ್ಲ ಯಾರು ಆಕ್ಸಿಡೆಂಟ್ ಹೋಗಿದ್ದಾರೆ, ಅದೆಲ್ಲ ಸೀರಿಯಸ್ ಆಗಿ ಸ್ವಲ್ಪ ಪರಿಗಣಿಸಿ ಸ್ವಲ್ಪ ಅದಕ್ಕೆ ಏನು ಸೊಲ್ಯೂಷನ್ ಇದೆ ಅದನ್ನ ದುರ್ಸ್ಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಎರಡು ಹೋರಾಟ ನಡೀತದೆ, ಒಂದೇ ಹೋರಾಟ ಎಲ್ಲ ಒಟ್ಟಾಗಿ ಮಾಡಬಹುದಾಗಿತ್ತು. ಇಲ್ಲ ಸರ್, ಇದು ರಾಜಕೀಯ ಆಗುತ್ತದೆ. ಹೋರಾಟ ಏನಿಲ್ಲ, ನಾವು ಪ್ಲಾನ್ ಮಾಡೋದು ನಾವೇನ್ ಮಾಡ್ಬೇಕು ನಾವು ಮಾಡ್ತಾ ಇದೀವಿ. ಬೇರೆಯವರು ಅವ್ರವ್ರು ಏನ್ ಕಷ್ಟ ಇದೆ ಅವ್ರು ಮಾಡ್ಕೊಳ್ತಾರೆ. ರಿಪಬ್ಲಿಕ್ ಸೇನೆ ವತಿಯಿಂದ ಸಾಂಕೇತಿಕ ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಇಲ್ಲಿ ಬಂದಿರತಕ್ಕಂತ ವಿಚಾರ ಏನಪ್ಪಾ ಅಂದ್ರೆ, ರಸ್ತೆಯನ್ನ ಅಭಿವೃದ್ಧಿ ಮಾಡಿಕೊಡಿ. 1 ವರ್ಷದ ಕಾಲಾವಕಾಶದಲ್ಲಿ ಗೆಜೆಟ್ ಆಗಿದೆ, ಬಜೆಟ್ ಮಂಡನೆ ಮಾಡಿದ್ದಾರೆ, ಶಾಂಕ್ಷನ್ ಮಾಡಿದ್ದಾರೆ, ಯಾಕೆ ರಸ್ತೆ ಆಗ್ತಿಲ್ಲ ಅಂತ. ಕಾಡಂಚಲ್ಲಿರ್ತಕ್ಕಂತ ಮುತ್ತೂರು, ಲಕ್ಷ್ಮೀಪುರ, ಬಸನಪುರ ಅಯೋಗ್ಯ ಮೆಂಬರ್ ಏನ್ ಕತ್ತೆ ಕಾಯ್ತಾ ಇದ್ನ ಅವನು ಆ ಊರಿನ ಮೆಂಬರ್ ಕತ್ತೆ ಕಾಯ್ತಾ ಇದ್ದ ಅನ್ಸುತ್ತೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಭ್ರಷ್ಟತನದಲ್ಲಿ ತುಳುಗಿರ್ತಕ್ಕಂಥವನ್ನ ಪ್ರಶ್ನೆ ಮಾಡ್ತಿಲ್ಲ. ಇವತ್ತು ಹೋರಾಟದನ್ನ ದಿಕ್ಕನ್ನ ಬದಲಾಯಿಸ್ತಿರ್ತಕ್ಕಂಥ ನಾಲಾಯಕು ಮೆಂಬರ್ ಅವನು. ಇವತ್ತು ನಮ್ಮ ಹೋರಾಟದವ್ರಿಗೆ ಕಿಕ್ಕನ್ನ ಅಟ್ಲೀಸ್ಟ್ ಆ ಕುಳ್ಳಪ್ಪ ಅನ್ನೋರು ಅಧ್ಯಕ್ಷನಾಗಿ ಇಷ್ಟು ವರ್ಷ ಇದ್ರು ಆ ಊರುಗಳಿಗೆ ಬೆಳಕು ಬರ್ಲಿಲ್ಲ, ರಸ್ತೆಗಳು ಬರ್ಲಿಲ್ಲ, ಮೂಲಭೂತ ಸೌಕರ್ಯಗಳ ಚರಂಡಿ ಬಂದಿಲ್ಲ. ಇವತ್ತು ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಮುಗ್ಧ ಜನತೆಯನ್ನ ಮೂರ್ಖರನ್ನಾಗಿ ಮಾಡಿ ಇವರ ದಬ್ಬಾಳಿಕೆಯನ್ನ ಬೆಳೆದಂತವ್ರು, ಇವ್ರ ದಬ್ಬಾಳಿಕೆಯನ್ನ ಬೇಳೆ ಬೇಯಿಸ್ಕೊಂಡವ್ರು. ಇವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನಾದ್ರೂ ಇದೆಯಾ? ಯಾಕೆ ಅಂದ್ರೆ ಇಲ್ಲಿ ಬರ್ತಾ ಇರ್ತಾರೆ ಸಾವಿರಾರು ಕೋಟಿ ಲೂಟಿ ಹೊಡಿತಾ ಇದಾರೆ ಆ ಭಾಗದಲ್ಲಿ. ಕಾಡಂಚಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಸ್ವಾಮಿ, ರಸ್ತೆ ಇಲ್ಲ. ಯಾಕೆ ಅಂದ್ರೆ ಈಗ ಜನಗಳನ್ನ ಮುಗ್ಧತೆಯಿಂದ ಮಾಡಿ, ಯಾಕೆ ಇಲ್ಲಿವರೆಗೂ ಯಾರು ಎಲ್ಲೋಗಿದ್ರು ಸ್ವಾಮಿ? ಸತ್ತೋಗಿದ್ರ ಮೆಂಬರು, ಅಧ್ಯಕ್ಷರು ಸತ್ತೋಗಿದ್ರ, ಅಧಿಕಾರಿಗಳು ಸತ್ತೋಗಿದ್ರ? ಯಾಕೆ ಈ ತಾರತಮ್ಯ? ಹಾಗಾಗಿ ನಾವ್ ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ನಮಗೆ ಹೋರಾಟದ ಮುಖಾಂತರ ನಮ್ಮ ಸಂಘಟನೆ ವತಿಯಿಂದ ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಆ ವಿಚಾರವಾಗಿ ನಾವ್ ಏನನ್ನ ಹೇಳೋದಕ್ಕೆ ಹೊರಟಿದೀವಿ ಅಂದ್ರೆ, ಎಲ್ಲದಕ್ಕೂ ಸಾರ್ವಜನಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಸಿಗ್ಬೇಕು. ಒಂದು ರಸ್ತೆ ಆದ್ರೆ ಇನ್ನೊಂದು ಹಕ್ಕುಪತ್ರಗಳು ಸಿಗ್ಬೇಕು. ಹಕ್ಕುಪತ್ರಗಳಿಲ್ಲ, ಚರಂಡಿಗಳಿಲ್ಲ, ಕಾಡಂಚಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಲೈಟೇ ಇಲ್ಲ. ನನ್ನ ತಾಯಂದ್ರು ಒಬ್ರು, ಈ ಮನೆ ಪಕ್ಕದಲ್ಲಿ ಕತ್ಲೆ ಇದೆ ಸ್ವಾಮಿ, ಕಾಡಿದೆ ಸ್ವಾಮಿ, ನಮ್ಗೊಂದು ಲೈಟ್ ಹಾಕೊಡಿ ಅಂದ್ರೆ ಅಲ್ಲಿರ್ತಕ್ಕಂಥ PDO ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತಾಂಡವಾಡ್ತಾ ಇದೆ. ಯಾಕಂದ್ರೆ ಆ ಪಂಚಾಯಿತಿ ಅಭಿವೃದ್ಧಿ ಆಗ್ತಿಲ್ಲ ಅಂತೇಳಿ, ಕಾಸನ್ನ ತಂದುಕೊಟ್ಟಿಲ್ಲ ಅಂತೇಳಿ, ಅಲ್ಲಿ ಬಜೆಟ್ ಇಲ್ಲ ಅಂತೇಳಿ ಈ 3 ಹಳ್ಳಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಆ 3 ಹಳ್ಳಿಗಳಿಗೆ ಅನ್ಯಾಯ ಆಗ್ತದೆ. ಹೆರಿಗೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು, ಆಪರೇಷನ್ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಓಡಾಡಕ್ ಆಗ್ತಿಲ್ಲ ರಸ್ತೆಯಲ್ಲಿ.
ಆನೆ ರಾತ್ರಿ ಹೊತ್ತು ಕೆಲ್ಸಕ್ಕೆ ಹೋದಂತ ನನ್ನ ಅಣ್ತಮ್ಮಂದ್ರಿಗೆ ಆನೆಗಳು ಹಚ್ಕೊಂಡ್ ಬರುತ್ತೋ, ಕರಡಿ ಹಚ್ಕೊಂಡ್ ಬರುತ್ತೋ, ಚಿರತೆ ಹಚ್ಕೊಂಡ್ ಬರುತ್ತೋ ಅಂತ ಭಯದಲ್ಲಿ ಬದುಕ್ತಾ ಇರ್ತಕ್ಕಂತ ನನ್ನ ಹಳ್ಳಿ ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಅದನ್ನ ಯಾವುದೇ ರೀತಿ ರಾಜಕೀಯ ಮಾಡ್ಬಿಡ್ತೀರಾ, ಸಂಘಟನೆ ವತಿಯಿಂದ ಹೋರಾಟಗಳನ್ನ ನಾವು ಹೋರಾಟಗಳನ್ನ ಮಾಡಿ ಆ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅಂತೇಳಿ ಈ ಸರ್ಕಾರಕ್ಕೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೆ ನಾವು ಬೆಂಬಲವನ್ನ ಕೊಡ್ತೀವಿ. ಮೂಲಭೂತ ಹಕ್ಕುಗಳಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ 7 ದಿನ ಗಡುವು ಏನ್ ಕೊಟ್ಟಿದ್ದಾರೆ ನಮ್ಮ ನಾಯಕರು, ಆ ಗಡುವಲ್ಲಿ ಈ ಒಂದು ರಸ್ತೆ ಗುದ್ಲಿ ಕಾಮಗಾರಿ ನಡಿಬೇಕು. ನಡೆದಿಲ್ಲ ಅಂದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಘಂಟಾಘೋಷವಾಗಿ ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಇವತ್ತು ಏನಿದೆ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಈ ಸಾಂಕೇತಿಕ ಹೋರಾಟ ಏನ್ ಹಮ್ಮಿಕೊಂಡಿದ್ದಾರೆ ಅಂದ್ರೆ, ಲಕ್ಷ್ಮೀಪುರ, ಸುಣವಾರ, ಮುತ್ತೂರು, ಅರಳ್ಳಿ ಏನ್ ರಸ್ತೆ ಮಾರ್ಗ ಏನಿದೆ 20 ವರ್ಷಗಳಿಂದ ಕಾಣದಂತ ಹದಗೆಟ್ಟಿರಂತ ರಸ್ತೆನ ಸರಿಪಡಿಸದೇ ಅಂತ ಕಾರಣ ಈ ಹೋರಾಟ ಹಮ್ಮಿಕೊಂಡಿದ್ದಾರೆ. ಇಷ್ಟು ವರ್ಷ ಅಲ್ಲಿ ತಾಲೂಕು ಪಂಚಾಯತಿ ಚೇರ್ಮನ್ ಆಗಿ ಇರುವಂತ ಪಂಚಾಯತಿ ಚೇರ್ಮನ್ಗಳು ಇಷ್ಟು ವರ್ಷ ಅವ್ರನ್ನ ಕಾಪಾಡಕ್ಕಾಗ್ತಾರೆ. ಇವತ್ತು ಅವ್ರನ್ನ ನನ್ನ ತಾಯಂದಿರು ಅಮಾಯಕ ಮುಗ್ಧೆಯವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದಾರೆ. ನಮ್ಮ ಜೊತೆಲಿ ಕೈ ಜೋಡಿಸ್ತೀನಿ ಅಂತ ಹೇಳಿ ನಮಗೆ ಭಾಷೆ ಕೊಟ್ಟು ನಮ್ ಜೊತೆಲಿ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟು ನಮ್ಮನ್ನ ದಿಕ್ಕು ತಪ್ಪಿಸಿ ಈ ಹೋರಾಟಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಏನಿದೆಯೋ ಇದನ್ನ 7 ದಿನಗಳಲ್ಲಿ ನಾವು ಅಧಿಕಾರಿಗಳಿಗೆ ತಿಳಿಸೋದು, 7 ದಿನಗಳಲ್ಲಿ ನಮಗೆ ಈ ರಸ್ತೆಗೆ ಕಾಮಗಾರಿ ಮಾಡ್ಕೊಡ್ಬೇಕಂತ ನಮ್ಮ ಇಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ನಾನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಸಂಘದಿಂದ ಉಪಾಧ್ಯಕ್ಷರಾಗಿದ್ದೀವಿ. ಈಗ ಈ ರಸ್ತೆ ಕಾಮಗಾರಿ ಬರೀ 20 ವರ್ಷಗಳಿಂದ ಏನೇ ಮನವಿ ಕೊಟ್ರು, ಶಾಸಕರು ಕೊಟ್ರು, ಅಧಿಕಾರಿಗಳು ಕೊಟ್ರು, ಯಾರು ಕ್ರಮ ತಗೊಂಡಿಲ್ಲ. ಇದ್ರ ಹಿಂದಿಂದೆ ಅಧಿಕಾರಿಗಳು ಶಾಸಕರ ಹತ್ರ ನಮ್ಮ 3 ಜನ ಎಲ್ಲಾನು ಹೋಗಿ ಕೇಳ್ಕೊಂಡ್ರು ಸಹ ಇಲ್ಲಿ ಯಾರೂನು ಬಂದು ರಸ್ತೆ ಬಗ್ಗೆ ಯಾರೂನು ಗಮನ ಹರಿಸಿಲ್ಲ, ಅಧಿಕಾರಿಗಳನ್ನು ಹರಿಸಿಲ್ಲ, ನಮ್ಗೆ ಶಾಸಕರು ಯಾರೂನು ಹರಿಸಿಲ್ಲ. ಆದ್ರೆ ಈಗ ಹೋರಾಟ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾವೊಂದು ರೈತ ಸಂಘ ಮತ್ತೆ KRS ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಒಂದು ಇದು ಹಮ್ಮಿಕೊಂಡಿದ್ದಾಗ ಇಷ್ಟು ವರ್ಷಗಳಿಂದ ನಾನು ಅದಕ್ಕ ಯಾರೋ ಅಧ್ಯಕ್ಷರಾಗಿದ್ರು, ಮೆಂಬರ್ ಆಗಿದ್ರು ಪಂಚಾಯತಿಯಲ್ಲಿ, ಅವ್ರು ಯಾಕೆ ಇದಕ್ಕೆ ಗಮನ ಕೊಡಿಲ್ಲ, ಯಾಕೆ ಇಂಟ್ರೆಸ್ಟ್ ತಗೊಂಡಿಲ್ಲ? ಈಗ ಬಂದು ಈಗ ನಾವೊಂದು ಹೋರಾಟ ಇದು ಮಾಡೋದು ನೋಡಿ ಈಗ ಜನ ದಿಕ್ತಪ್ಸಿ ಸಂಘಟನೆಗಳನ್ನ ಚೆದರ್ಸೋದಕ್ಕೆ ಒಂದು ಇದು ಮಾಡ್ತಾ ಇದ್ದಾರೆ. ಈ ತರ ಮಾಡಿ ನಾವು ಕೆಲಸಗಳನ್ನ ಮಾಡಬಾರ್ದು. ನಮ್ಗೆ ರಸ್ತೆ ಆಗ್ಬೇಕು ಫಸ್ಟ್. ಅದು ಬಿಟ್ಟು ಇದರಲ್ಲಿ ರಾಜಕೀಯ ಒಂದು ಎಂಟ್ರಿ ಆಗಿ ಆಗೋದ್ರನ್ನ ಕೆಡಿಸೋದಕ್ಕೆ ಯಾರು ಪ್ರಯತ್ನ ಪಡಬಾರ್ದು. ನಮ್ಮ ಹಳ್ಳಿಗಳಿಗೆ ಜಾಸ್ತಿಯಿಂದ ಇದು ಕಾಡು ಅಂಚಿನಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಮತ್ತೆ ಕಾಡೆ ಆನೆಗಳ ದಾವಳಿ ಜಾಸ್ತಿ ಇದೆ. ಅದಕ್ಕೆ ರೈತ ಸಂಘದಿಂದ 2-3 ಸತಿ ಅವ್ರಿಗೂ ನಾವು ರೈಲ್ವೆ ಬ್ಯಾರಿಕೇಡ್ ಹಾಕ್ಬೇಕು ಅಂತ ಮನವಿ ಕೊಟ್ಟಿದ್ದೀವಿ. ಅದನ್ನು ಸರಿಪಡಿಸ್ಕೊಡ್ಬೇಕು. ಈ ಕೂಡಲೇ ನಾವು ಈ ಇದರಿಂದನೇ ರಸ್ತೆ ಅತಿ ವೇಗವಾಗಿ ಮುಗಿಸಿ ನಮಗೆ ರಸ್ತೆ ಸರಿಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು